ಸಂಜೆಯ ಹೊತ್ತು ಸಣ್ಣ ಕಮಲಕೆರೆಯ ಬಳಿ ಕುಳಿತಿದ್ದಳು. ಆಕೆಯ ಮನಸ್ಸಿನಲ್ಲಿ ದೊಡ್ಡ ಆಸೆಯಿತ್ತು, ತೇಲುವ ದೀಪವನ್ನು ಹಾರಿಸುವುದು. ಕೆರೆಯು ತುಂಬಾ ದೊಡ್ಡದಾಗಿತ್ತು ಮತ್ತು ದೀಪವು ಚಿಕ್ಕದಾಗಿತ್ತು. ಅವಳು ಕಾಗದದ ದೀಪವನ್ನು ನಿಧಾನವಾಗಿ ಕೆರೆಯ ನೀರಿನ ಮೇಲೆ ಇಟ್ಟಳು. ದೀಪವು ತೇಲಲು ಶುರುವಾಯಿತು. ಕಮಲ ನಕ್ಕಳು. ಆದರೆ ಸ್ವಲ್ಪ ದೂರದಲ್ಲಿ ಒಂದು ತರಂಗ ಬಂತು. ಕಮಲಕ್ಕೆ ಭಯವಾಯಿತು. ಅಯ್ಯೋ, ದೀಪ ಮುಳುಗಿಬಿಡಬಹುದೇ? ಅದೇ ಸಮಯದಲ್ಲಿ ಒಂದು ಪುಟ್ಟ ಕಪ್ಪೆ ಅಲ್ಲಿಗೆ ಜಿಗಿದು ಬಂದಿತು. ಕಪ್ಪೆಗೆ ಕಮಲಳ ದುಃಖ ಅರ್ಥವಾಯಿತು. ಕಮಲ ಕಪ್ಪೆಗೆ ಮೆಲ್ಲಗೆ ಹೇಳಿದಳು, ನನ್ನ ನಂಬಿಕೆ ತೇಲುತ್ತದೆಯೇ? ಕಪ್ಪೆ 2 ಬಾರಿ ಕ್ವಾಕ್ ಕ್ವಾಕ್ ಎಂದು ಧೈರ್ಯ ತುಂಬಿತು. ಕಮಲ ತನ್ನ ದೀಪವನ್ನು ನೋಡಿದಳು. ತರಂಗವು ಹತ್ತಿರ ಬಂದಿತ್ತು. ಅಲೆ ಬಂದು ತರಂಗವು ಹತ್ತಿರ ಬಂದಿತ್ತು. ಅಲೆ ಬಂದು ದೀಪಕ್ಕೆ ಬಡಿಯಿತು. ದೀಪವು ನೃತ್ಯ ಮಾಡಿದಂತೆ ಅಲುಗಾಡಿತು, ಆದರೆ ನಿಂತಿತು. ಕಮಲ ಉಸಿರುಬಿಟ್ಟಳು. ನಂಬಿಕೆಗೆ ಗೆದ್ದಿತು. ದೀಪವು ದೂರದ ಕೆರೆಯ ಕಡೆಗೆ ಸಾಗಲು ಶುರುವಾಯಿತು. ಈಗ ದೊಡ್ಡ ಸವಾಲು ಬಂದಿತು. ಒಂದು ಬಾತುಕೋಳಿ ಈಜಿ ಬಂದಿತು. ಬಾತುಕೋಳಿ ದೀಪವನ್ನು ತನ್ನ ಕೊಕ್ಕಿನಿಂದ ಕುಟುಕಿತು. ಕಮಲವು ಕಳವಳಗೊಂಡಳು. ಇದು ಹೋಗಬಾರದು. ಆದರೆ ಬಾತುಕೋಳಿ ಸುಮ್ಮನೆ ಮುಂದೆ ಈಜಿತು. ಕಪ್ಪೆ ಮತ್ತೆ ಕ್ವಾಕ್ ಎಂದು ಸಂತೋಷದಿಂದ ಕೂಗಿತು. ಕಮಲ ನಂಬಿಕೆಯ ಬಲವನ್ನು ಅರಿತುಕೊಂಡಳು. ಅವಳು ಕೆರೆಯ ತೀರದಲ್ಲಿ ಇನ್ನಷ್ಟು ದೃಢವಾಗಿ ನಿಂತಳು. ದೀಪವೂ ಈಗ ಕೆರೆಯ ಮಧ್ಯಭಾಗಕ್ಕೆ ತಲುಪಿತು. ಆಗ ಸಣ್ಣ ಮೀನುಗಳ ಗುಂಪು ದೀಪದ ಬಳಿ ಬಂದಿತು. ಮೀನುಗಳು ದೀಪವನ್ನು ಕೆಳಗೆ ಎಳೆಯಲು ಪ್ರಯತ್ನಿಸಿದವು. ಕಮಲ ದೂರದಿಂದ ನೋಡಿದಳು, ಆದರೆ ಅವಳಿಗೆ ಭಯವಾಗಲಿಲ್ಲ. ಅವಳು ನಕ್ಕಳು. ಸಣ್ಣ ಮೀನುಗಳು ನನ್ನ ನಂಬಿಕೆಯನ್ನು ಮುರಿಯಲಾರವು. ಮೀನುಗಳು ನಿರಾಶೆಗೊಂಡು ಬೇರೆ ಕಡೆಗೆ ಈಜಿದವು. ಕಮಲಳ ದೀಪವು ಕೊನೆಯವರೆಗೂ ತೇಲಿತು. ನಂಬಿಕೆಯ ಜಯವಾಯಿತು.